ದೇವ್ರ ದರ್ಶನ ಅಂತೂ ಚೆನ್ನಾಗಾಯ್ತು. ಭಗವಂತನ ಲೀಲೆ ನೋಡಿ ಹೇಗಿದೆ. ಬರ್ತಿದ್ದಾಗೆ ಯಾರೋ 4 ಜನ ಸಿಕ್ಕರು, ಎದ್ದೊತ್ತದ ಮಾತಾಡಿದ್ರು, ಏನೇನೋ ಬೈದರು. ಆಮೇಲೆ ಸಿಕ್ಕೋರು ಬಹಳ ಪ್ರೀತಿಯಿಂದ ಮಾತಾಡಿಸಿ ಕರ್ಕೊಂಡೋಗಿ ದೇವ್ರ ದರ್ಶನ ಚೆನ್ನಾಗೇ ಮಾಡಿಸಿದ್ರು. ಕಷ್ಟ ಬಂದಾಗ ಕುಗ್ಬಾರ್ದು, ಕಷ್ಟದಿಂದ ಸುಖ ಇದ್ದೇ ಇರುತ್ತೆ ಅಂತ ಆ ದೇವ್ರು ನಿರೂಪಿಸ್ಬಿಟ್ಟ. ಸುಬ್ರಹ್ಮಣ್ಯ, ನಿಮ್ಮ ಅಪ್ಪನಿಗೆ ಒಂದು ಫೋನ್ ಮಾಡಪ್ಪ. ಅಪ್ಪನೇ 1-2 ಸಲ ಫೋನ್ ಮಾಡಿದ್ರಮ್ಮ. ಅಲ್ಲಿ ಚಿಂತೆ ಮಾಡುವಂಥದ್ದು ಏನಿಲ್ವಂತೆ. ಐಶುನು ಬೇಗ ಹುಷಾರಾಗ್ತಾ ಇದ್ದಾಳಂತೆ. ಟೆಂಪಲ್ ರನ್ನು ಮುಗೀತು. ಇವಾಗ ಸ್ಪೋರ್ಟ್ಸ್ ಝೋನಿಗೆ ಬಂದಿದ್ದೀವಿ ನಾವೀಗ. ನಾವು ಹೋಗ್ತಾ ಇದೀವಿ ಸರ್, ಬೋಟ್ ಇದೆ ಇಲ್ಲಿ. ಹೋಗೋಣವಾ ಸಾಹೇಬ್ರೆ? ಅದಕ್ಕೇನಂತೆ, ಹೋಗೋಣ ನಡೀರಿ. ಅಬ್ಬ ಫಸ್ಟ್ ಟೈಮು ಸಾಹೇಬ್ರು ನನ್ನ ಮಾತು ಒಪ್ಕೊಂಡ್ಬಿಟ್ರು. ಶುಭು, ಸರಿ, ನಾನು ವಿಚಾರಿಸ್ತೀನಿ ರೀ. ಅಣ್ಣ, ಇದು ನಾವು 7 ಜನ ಇದ್ದೀವಿ. ಈಗ ಎಷ್ಟಾಗುತ್ತೆ? per person 700 rupees ಆಗುತ್ತೆ. ತೊಳಿ ಬನ್ನಿ. ಯಜಮಾನ್ರೆ, ಆ ಬೋಟ್ ನೋಡು, ನನಗೆ ಚಿಕ್ಕ ವಯಸ್ಸಿಂದನೂ ಆ ಬೋಟಲ್ಲಿ ಹೋಗಿ ತುಂಬಾ ಇಷ್ಟ ಆಯ್ತು. ನಾನು ಒಂದ್ ರೌಂಡ್ ಹೋಗಿ ಬಂದ್ಬಿಡ್ಲಾ? ಮೇಡಮ್, ಆ ಬೋಟಲ್ಲಿ ಹೋಗ್ಬೇಕಂದ್ರೆ ನೀವು ಒಬ್ರು ಹೋಗ್ಬೇಕಾಗುತ್ತೆ. ಹಾ, ನಾನು ಹೋಗ್ಬಿಡ್ತೀನಿ. ಶ್ರಾವಣಿಮ್ಮ, ಬೇಕಾದ್ರೆ ದೊಡ್ಡ ಬೋಟಲ್ಲಿ ನೀವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ. ಅದು ಚಿಕ್ಕ ಬೋಟು, ಅದ್ರಲ್ಲಿ ನೀವು ಹೋಗ್ಬೇಕಾ? ಹೌದು ಮೇಡಮ್, ಸುಮ್ಮನೆ ಇದು ಚಿಕ್ಕ ಬೋಟು ಬೇಡ ಮೇಡಮ್. ಬೇಕಂದ್ರೆ ಇದ್ರಲ್ಲಿ ಇನ್ನೊಂದು ರೌಂಡ್ ಹೋಗ್ಬೇಡ, ಬನ್ನಿ ಬಿಟ್ಬಿಟ್ಟು ಬರ್ತೀನಿ. ಇಲ್ಲ ಸುಬ್ಬು, ನನ್ಗೆ ಇದ್ರಲ್ಲೇ ಹೋಗ್ಬೇಕು. ಯಾಕೆ ನನ್ಗೆ ಬೋಟಲ್ಲಿ ಹೋಗಕ್ ಬಿಡ್ತಲ್ಲ? ನಾನೇನಾದ್ರೂ ಮುಳುಗೋಗ್ಬಿಡ್ತೀನಾ? ಶ್ರಾವಣಿ, ಏನು ಅಂತ ಮಾತಾಡ್ತಿದ್ಯಾ? ದೇವ್ರ ಸನ್ನಿಧಾನಕ್ಕೆ ಬಂದಿದ್ದೀವಿ, ಇಂಥ ಕೆಟ್ಟ ಮಾತೆಲ್ಲ ಆಡಬಾರ್ದು, ಬಿಡ್ತು ಅನ್ನೋ. ಮೇಡಮ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ಹಠ ಮಾಡಬೇಡಿ, ಬೇಡ ಇದ್ರಲ್ಲಿ. ಆಯ್ತು, ಹಾಗೆ ಮಾತಾಡಿದಕ್ಕೆ ಸಾರಿ. ಬಟ್ ನೀನ್ ಏನು ಟೆನ್ಷನ್ ತಗೋಬೇಡ ಸುಬ್ಬು, ನನಗೇನು ಆಗಲ್ಲ. ನಾನು ಹಿಂಗ್ ಬಂದ್ಬಿಡ್ತೀನಿ ಪ್ಲೀಸ್. ಅದೇ ಕಾರ್ತಿಕೇಯ, ನೀನ್ ಸುಮ್ನಿರು. ಮೇಡಮ್ ಅವರು ಬೆಂಕಿ, ಬಿರುಗಾಳಿ, ಸುನಾಮಿ ಅಂತೆಲ್ಲ ಮಾತಾಡ್ತಾರೆ. ಬಿರುಗಾಳಿ ತರ ಹೋಗಿ ಸುಂಟ್ರು ಗಾಳಿ ತರ ಬರ್ತಾರೆ. ಹೋಗ್ಲಿ ಬಿಡಪ್ಪ, ಅವರು ಮಹಾನ್ ಧೈರ್ಯವಂತೆ. ಮೇಡಮ್ ನೀವು ಹೋಗ್ ಬನ್ನಿ ಅಂತ. ಮತ್ತೆ ನೀವು ಸುಬ್ಬು ಪ್ಲೀಸ್, ಸುಬ್ಬು ಪ್ಲೀಸ್ 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 ಪ್ಲೀಸ್. ಶುಭು, ಹೋಗಿ ಬರ್ಲಿ ಬಿಡಪ್ಪ. ಸರಿ ಆಯ್ತು ಮೇಡಮ್, ನೀವು ಕೇಳಿದ್ದಕ್ಕೆ ನಾನು ಯಾವತ್ತು ಯಾವುದಕ್ಕಾದ್ರೂ ಇಲ್ಲ ಅಂತ ಹೇಳಿದಿನಾ? ಸರಿ ಬನ್ನಿ, ನಾನೇ ಬಿಟ್ಟು ಬರ್ತೀನಿ. ಸರಿ 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 ಬನ್ನಿ. ಹುಷಾರು ಪುಟ್ಟ, ಜಾಸ್ತಿ ದೂರ ಹೋಗ್ಬಾರ್ದು ನೀನು, ಆಯ್ತಾ? ಸುಬ್ಬು, ಆ ಬೋಟ್ನವ್ರಿಗೂ ಸ್ವಲ್ಪ ಹೇಳಿರು ನೀನು, ಆಯ್ತಾ? ಇಲ್ಲೇ ಹತ್ರದಲ್ಲಿರ್ಬೇಕು. ಹಾ ಸರಿ ಮೇಡಮರೇ, ಬಿರುಗಾಳಿ ತರ ಕಾಂತಮ್ಮ. ಬನ್ನಿ, ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡೋಣ? ಬೀಚ್ ಹತ್ರ ತಣ್ಣನೆಯ ಗಾಳಿ ಜೊತೆ ಆಟ ಆಡೋಣ. ಬನ್ನಿ ಬನ್ನಿ, ಮಕ ನೋಡ್ಬೇಡಿ, ಹಂಗೆ ಹೇಳಿರ್ತೀನಿ ನಾನು. ಬನ್ನಿ
ಮೇಡಮ್ ತುಂಬಾ ಹಠ ಮಾಡ್ತೀರಾ ಮೇಡಮ್ ನೀವು. ಈ ನಡಿ ಸುಬ್ಬು, ನೀನು ಏನು ಆಗಲ್ಲ. ಸೇಫ್ ಅಲ್ಲ, ಒಬ್ಬರೇ ಹೋಗ್ಬೋದಲ್ಲ? ಹಾ, ಒಬ್ರು ಹೋಗ್ಬೋದು. ಸುಬ್ಬು ಯಾಕೆ ಅವ್ರನ್ನ ಕೇಳ್ತಿದ್ಯಾ? ಏನು ಆಗಲ್ಲ, ನಿನ್ನೇನು ಟೆನ್ಷನ್ ತಗೋಬೇಡ. ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ಬಿಡು. ಸರಿ ಬನ್ನಿ ಮೇಡಮ್. ವಾವ್, ಎಷ್ಟು ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್. ಏ ಸಮುದ್ರ, ನೀನಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ? ನಿನ್ ಜೊತೆ ಆಟ ಆಡ್ತಾ ಇದ್ರೆ ಕಾಲ ಕಳಿಯೋದೇ ಗೊತ್ತಾಗಲ್ಲ. ಎಲ್ಲೋದ್ರು ಇವರು? ಕಾಣಿಸ್ತಾನೆ ಇಲ್ವಲ್ಲ? ತುಂಬಾ ದೂರ ಬಂದ್ಬಿಟ್ಟಿದೀನಿ ಅನ್ಸುತ್ತಲ್ಲ, ವಾಪಸ್ ಹೋಗ್ಬಿಡ್ತೀನಿ. ಇದಕ್ಕೆ ಶೇಕ್ ಆಗ್ತಿದೆ ಸಡನ್ ಆಗಿ. ವೀರು, ನಿಮ್ ಮುಖದಲ್ಲಿ ನಗು ನೋಡಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಾವಿಲ್ಲಿಂದ ಹೋಗೋಷ್ಟ್ರಲ್ಲಿ ನಿಮ್ ಮನ್ಸಲ್ಲಿರೋ ದುಗುಡ ಎಲ್ಲ ಕಮ್ಮಿಯಾಗಿ ನೆಮ್ಮದಿ ಮನೆ ಮಾಡ್ಲಿ. ಎಂತ ಮನೆ ಮಾಡಬೇಕು ಅಂತಂದ್ರೆ ಯಾವ ಅಲೆನೂ ತಗಲಿ ನಾಶ ಆಗ್ಬಾರ್ದು, ಹಾಗೆ ನಾನು ನೋಡ್ಕೋತೀನಿ. ನಾನು, ನೀನು, ಮಗಳು, ಅಳಿಯ ಸಂತೋಷವಾಗಿ ಆ ಮನೇಲಿ ಇರ್ಬೇಕು. ನಾವು ಖಂಡಿತ ಸಂತೋಷವಾಗಿರ್ತೀವಿ ವೀರು. ಯಾಕೆಂದ್ರೆ ನಮ್ಮ ಗೂಡು ಮರಳಿಂದ ಕಟ್ಟಿರುವಂತದ್ದಲ್ಲ, ಪ್ರೀತಿ, ಮಮತೆ, ಅಕ್ಕರೆ ತುಂಬಿರುವಂತ ಗೂಡು.